ನಿಮ್ಮ ಅತ್ತಿಗೆ ಬರ್ದೇ ಇರೋ ಐಡಿಯಾಗಳೆಲ್ಲನ ಇವಳೆ ಕೊಡಂಗ್ ಕಾಣ್ತಾಳೆ. ಏ ನಿಂಗಮ್ಮ 37 ಕಾಣಂಗೆ ಅಲ್ಕಿಸ್ತಾ ಇದೆಯಲ್ಲ. ಅಲ್ಲ ಲಸ್ಮಕ್ಕನ್ ಸಂಸಾರ ಹಾಳಾಗ್ತಿರತ್ತೆ ನಿನಗೆ ನಗು ಬತ್ತೈತಾ? ನಿನ್ ಗಂಡನು ನಿನ್ನ ಹಿಡ್ಕೊಂಡು ಸರಿಯಾಗಿ ಒದ್ದು ತವ್ರ ಮನೆಗೆ ಗದ್ಮಿದ್ರೆ ಗೊತ್ತಾಗದ್ ನಿನಗೆ ಅವಾಗ. ಏ ನಿಂಗಮ್ಮ ಲಸ್ಮಕ್ಕ ಅವಜ್ಜಿ ತೆಗೆ ಮಾತಾಡಕ್ ಹೋಗ್ಬೇಡ್ರಿ. ಆ ಕಿವುಡಜ್ಜಿ ಹೆಂಗನ ಬಡ್ಕೊಂಬ್ಲೇಳು. ಸುಮ್ಮನೆ ನೀವು ಕೇಳಿಸ್ತಿರಂಗೆ ಕಡ್ಲಕಾಯಿ ಬಿಡಿಸ್ಕೇಳ್ರಿ ಸುಮ್ಮನ. ಮಾತಾಡಿದ್ರೆ ಇನ್ನ ರೇಗ್ತಾಳ ನೋಡ ಅವಜ್ಜಿ. ಲಸ್ಮಕ್ಕ ನನ್ ಮಾತ್ ಕೇಳು. ಏನೋ ಗಂಡ ಆದನು ಒಂದ್ ಮಾತಾಡ್ತಾನೆ ಹಂಗಂತ ಹೇಳಿ ಸಿಟ್ ಮಾಡ್ಕೊಂಡು ಆಮೇಲೆ ಮುನ್ಸ್ಕೊಂಡು ತವ್ರ ಮನೆಗೆ ಹೋಗಿಯಾ ಸುಮ್ಮನ ಇರತ್ ಕಲ್ತ್ಕ ಇಲ್ಲೇನೆ. ಕಷ್ಟವೋ ಸುಖವೋ ಗಂಡನ ಮನೆಗಿರೋದೇನೆ ಹೆಣ್ಮಕ್ಳಿಗೆ ಲಕ್ಷಣ. ತವ್ರ ಮನೆಗೆ ಹೋದ್ರೆ ನಿನ್ ಬೆಲೆ ಸಿಗಲ್ಲ ನೋಡಲ್ಲಿ. ಅಲ್ಲ ಕಣೆ ಲಸ್ಮಕ್ಕ, ಅಲ್ಲ ಈ ರಂಗಕಾಯಿ ಬುದ್ಧಿ ಬೇಡ ಹೊಂದಿತ್ತು. ಹೋಗಿ ಹೋಗಿ ಆ ಕೀರ್ತಿ ಮಜ್ಜಿ ಕರ್ಕೊಂಬಂದಿತ್ತಲ್ಲ ಕಡ್ಲಕಾಯಿ ಬಿಡ್ಸಕ್ಕೆ. ಆ ವಜ್ಜಿಯಿಂದ ನಾವು ಮಾತಾಡಂಗಿಲ್ಲ. ಮಾತಾಡ್ದಂಗ್ ಸುಮ್ಮನೆ ಬಿಡ್ಸಕ್ ಹಂಗೆ ಬೇಜಾರದಂಗ ಆಗ್ತೈತಿ. ಈ ವಜ್ಜಿತಾಗೆ ನಾವ್ ಯಾತನ ಮಾತಾಡೋಣ, ಅವಳೊಂದ್ ಮಾತಾಡ್ತಾಳೆ. ಅಯ್ಯೋ ಹೋಗತ್ತ, ನನಗಂತೂ ಬಾಯಿ ಮುಚ್ಕೊಂಡು ಅವಾಗಿಂದ ನಂಗೇನೆ ಬಾಯಿ ನೋಯ್ತೈತಿ. ಅಲ್ಲ ಹೆಂಗುಸ್ರಿಗೆ ಮಾತೆ ಬಂಡವಾಳಮ್ಮ, ಮಾತಾಡ್ದಂಗೆ ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ? ನಾನೇನೆ ಇವತ್ತು ಎಲ್ಗೂ ಹೋಗೋದ್ ಬೇಡ ಅಂತ ಮನೆಯಾಗಿದ್ದೆ. ನಮ್ಮ ಅತ್ತೆ ಇದ್ದಾಳಲ್ಲ, ನಮ್ಮ ಅತ್ತೆ ಕಾಡ್ತಿಂದ ಬಂದೆ. ಇಲ್ಲಿದೆ ಮನೆಗೆ ಇರ್ತಿತ್ ಕಣಮ್ಮ. ಸುಮ್ಮನ ನಮ್ಮ ಅತ್ತೆ ಹೆಂಗನ ಬಡ್ಕೊಂಬ್ಲೇಳು ಅಂತ ಹೇಳಿ ಮನೆಗೆ ಇದ್ದಿದ್ರತ್ತ ಸರಿಯಾಗದತ್ತ. ಈ ಕಡ್ಲಕಾಯಿ ಬಿಡ್ಸಕ್ ಬಂದು ಈ ಕಿವುಡ್ತಿ ಮಜ್ಜಿತಾಗೆ ಅಯ್ಯಪ್ಪ ಏನೇನೋ ಮಾತಾಡ್ತಾಳೆ. ಅಲ್ಲ ಚೆನ್ನಾಗಿರೋ ಗಂಡ ಎಂತಿನೂ ಗುದ್ದಾಡಂಗ್ ಮಾಡ್ತಾಳ ಅಷ್ಟೇ ಇಂತಳಿದ್ರೆ. ನಾನೇನೇ ಮಾಡೋಣ ನಿಂಗಮ್ಮ? ಅಲ್ಲ ಕೂಲೇರ್ ಬೇರೆ ಬರಲ್ಲ ಅಂತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ. ನಾನೇನು ಈ ವಜ್ಜಿನ ಕರಿಯಕ್ ಹೋಗಿರ್ಲಿಲ್ಲ ಬಾರಜ್ಜಿ ಕಡ್ಲಕಾಯಿ ಬಿಡ್ಸಕ್ಕೆ ಅಂತಾನ. ಇವಳಾಗಿ ಇವಳು ಮಂತಕ್ ಬಂದು ನಾನು ಬತ್ತಿನ ಕಣೆ ಕಡ್ಲಕಾಯಿ ಬಿಡ್ಸಕ್ಕೆ ಅಡ್ಕೆಲ್ಗೆ ಪಾರ್ಕೆಲ್ಗೆ ಯಾಕನ ದುಡ್ಡಿಲ್ಲ 1 ರೂಪಾಯಿನೂ. ನಾನು ಬತ್ತೀನಿ, ನಾನು ಒಂದ್ 5 ಡಬ್ಬ ಬಿಡಿಸ್ತೀನಿ ಅಂತ ಅಂದ್ಲು ಮಂತಕ್ ಬಂದು. ನಾನು ಇನ್ನೇನ್ ಮಾಡೋಣ, ಮಂತಕನ ಬಂದು ಕೇಳೈತಲ್ಲ ಈ ವಜ್ಜಿ ಇನ್ ಹೆಂಗ್ ಬ್ಯಾಡ ಅಂಬನ ಅಂತನ ಸರಿ ಬಾ ಅಂತ ಅಂದೆ. ಅಲ್ಲ ಹಿಂಗ್ ಬಂದು ಹಿಂಗೆ ಕಡ್ಲಕಾಯಿ ಬಿಡ್ಸನೆಲ್ಲ ಹಿಂಗ್ ತಲೆ ತಿಂಬಳಂತಾಳೆ ಅಂತ ಗೊತ್ತಿದ್ರೆ ನಾನ್ ಬರ್ಬೇಡ ಅಂತಿದ್ದೆ ಯಾವಾಗ್ಲೇನೆ. ಅಲ್ಲ ವಯಸ್ಸಾದ್ಮೇಲೆ ಸುಮ್ಮನ್ ಮಂತ ಕುಕಮ್ಮನ ಅಮ್ಮಂಗೆ ಏನಿಲ್ಲ, ತಾರಾಡ್ತಾಳ ಹಂಗೆ ಕೂಲಿ ಹೋಗಕ್ಕೆ ಕಡ್ಲಕಾಯಿ ಬಿಡ್ಸಕ್ಕೆ ಕಳೆ ತೆಗಿಯಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾ ಕೇಳ್ಕೊಂಡು ಹೋಗ್ತಾಳೆ ಯಾರು ಕರೀದಿದ್ರು. ಘನವಾಗಿ ಅಡ್ಕೆಲೆ ಪಡ್ಕೆಲೆ ತಾಮಕ್ಕೆ ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ, ಗಂಡ್ ಸತ್ತಿರೋ ದುಡ್ಡು. ದುಡ್ಡಿಲ್ಲ ಅಂತ ನಾಟಕ ಮಾಡ್ತಾಳೆ ವಜ್ಜಿ. ಏ ಲಸ್ಮಕ್ಕ ನಿಂಗಮ್ಮ ಸುಮ್ಮನ್ ಬಿಡಿಸ್ರೆ ತಿರ್ಗಾ ಮಾತಾಡಕ್ ಹೋಗ್ತಿರಲ್ಲ. ಅವಜ್ಜಿಗೆ ನನ್ನ ಕೇಳ್ಸಿರೇನಿಲ್ಲ, ತಿರ್ಗಾ ಶುರು ಮಾಡ್ಕೊಂತಾಳ ಅವಳು. ನಿನ್ ಗಂಡ ಹಂಗೆ ನೀನ್ ಹಿಂಗೆ ಜಗಳ ಆಡ್ಬೇಡ್ರಿ ಹಂಗೆ ಹಿಂಗೆ ಅಂತಾನ. ಸುಮ್ಮನ ಬಿಡಿಸ್ರಿ, ಮಾತಾಡಕ್ ಹೋಗ್ಬೇಡ್ರಿ. ಸುಮ್ನೆ ಗುಂಡಕಯ್ಯೋ. ಅಲ್ಲ ನಾವು ಯೋಟತಂತ ಬಾಯಿ ಮುಚ್ಕೊಂಡಿರಾನ ಮಾತಾಡ್ಕೊಂಡ್ ಬಿಡ್ಸಿರೆ ಮೈ ನೋವು ಕಾಣಲ್ಲ, ಕೆಲ್ಸನು ಜಲ್ ಸಾಗುತ್ತೆ. ಸುಮ್ಮನಿದ್ರೆ ಬೇಜಾರದಂಗಾಗುತ್ತೆ ಹಂಗೇನೆ. ರಂಗಕಯ್ಯ ಆಳೆನೆ ಒತ್ ನೆತ್ತಿಗ್ ಬಂದೈತೆ, ಮಧ್ಯಾಹ್ನ ಊಟ ತಾಂಬರ ಕೇಳು ನಿನ್ ಸೊಸಿಗೆ. ಆಳೆ 1:15 ಆಗಿರ್ಬೇಕೇನೋ, ಹೊಟ್ಟ ಸಿತೈತೆ. ಫೋನ್ ಮಾಡಕ ನಿನ್ ಸೊಸಿಗೆ, ತಕೊಂಬರ್ಲಿ ಬುತ್ತಿನ ಜಲ್ದು. ಲಸ್ಮಕ್ಕ ಅಲ್ಲ ನಿನಗ್ ಹೊಟ್ಟಸ್ತಿಲ್ಲ ಅಂದ್ರೆ ಯಾರಿಗೂ ಹೊಟ್ಟಸ್ತಿಲ್ಲ ಅನ್ಕೊಂಡಿದ್ಯಾ? ನಮ್ಗಂತೂ ಹೊಟ್ಟ ಸಾಯಂಗಾಗೈತಮ್ಮ. ರಂಗಮ್ಮ ಇವಳು ಮಾತ್ ಕಟ್ಕೆ ಬೇಡ ಕಣಿ, ಮೊದ್ಲು ನಿನ್ ಸೊಸಿಗೆ ಫೋನ್ ಮಾಡು, ಬುತ್ತಿ ಹೊತ್ಕೊಂಡ್ ಬರ್ಲಿ. ಆಲೇನೆ 1:15 ಗಂಟೆ ಆಗೈತೆ. ಮಧ್ಯಾಹ್ನ ಊಟ ಉಂಬ ಟೈಮ್ ಆಗೈತೆ. ಸುಮ್ಮನ ಬುತ್ತಿ ತಾಂಬರ ಕೇಳು. ಇಲ್ಲಸ್ಮಕ್ಕ ಉಮ್ದಿರೋ ಹೊಟ್ಟೆ ಹೊತ್ತು ನಾವೆಲ್ಲ ಉಮ್ತೀವಿ, ನಮ್ಗೆ ಹೊಟ್ಟಸ್ತೈತಿ. ಕಿಡ್ತಿಮ್ಮಿ ನಾನು ಅದನ್ನೇ ಹೇಳಿದ್ದು. ಮಧ್ಯಾಹ್ನ ಆಗೈತೆ ಹೊಟ್ಟಸ್ತೈತಿ ಎಲ್ಲಾರ್ಗುನು ಬುತ್ತಿ ತರ ಕೇಳು ಅಂತಾನ. ಕಿಡ್ದಿಮ್ಮಿ ಕಿವೆ ಕೇಳ್ಸಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಡ್ತಾಳ ಮಾತಾಡಕ್ಕೆ. ಬಾಯಿ ಮುಚ್ಕೊಂಡು ಕಡ್ಲಕಾಯಿ ಬಿಡ್ಸು. ಲಸ್ಮಕ್ಕೂ ಇವಾಗ ಏನೋ ಗ್ರಾಚಾರ. ಲಕ್ಷ್ಮಿ ನನ್ನ ಕಿವಿಡಿ ಅಂತೀಯೇನೆ? ಅತ್ತೆ ಕಡೆ ನಿಮ್ಮ ಅತ್ತೆನೂ ನಿನ್ ಗಂಡನು ಸರಿಯಾಗಿ ಇಕ್ತಾರೆ ನಿನಗೆ. ನಾನೇನೋ ನೀನ್ ಬಾರಿ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನೀನ್ ಹಿಂಗಿರಕ್ಕೆ ಮತ್ತಿಗೆ ಅವ್ರು ಸರಿಯಾಗಿ ಏರಿಕ್ಕದ್ ನಿನ್ನ. ಅಲ್ಲ ನಾನು ನಿಮ್ಮ ಅತ್ತೆ ಗಯ್ಯಾಳಿ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮ ಅತ್ತೆ ಗಯ್ಯಾಳಿ ಆದ್ರೆ ನೀನು ಊರ್ ಗಯ್ಯಾಳಿ ನೀನು. ಅತ್ತೆ ಮತ್ತಿಗೆ ನಿಮ್ಮ ಅತ್ತೆ ಯಾವಾಗ್ಲೂ ನಿನ್ನ ಉಗಿತಿರ್ತಾಳೆ. ರಂಗಮ್ಮ ಮೊದ್ಲು ನಿನ್ ಸೊಸಿಗ್ ಫೋನ್ ಮಾಡಿ ಬುತ್ತಿ ಒತ್ಕೊಂಬರ್ಲಿ, ಹೊಟ್ಟ ಸಿತೈತ್ ನಮ್ಗುನು. ಇರಾಕ ಮಾಡ್ತೀನಿ ಇವಾಗ ಫೋನ. ಲೇ ಅಮ್ಮಣಿ ರತ್ನಮ್ಮ ಏನ್ ಮಾಡ್ತಾ ಇದ್ಯಾ ಅಮ್ಮಣಿ? ಕೂಲರ್ಗೆಲ್ಲ ಹೊಟ್ಟಸ್ತೈತಂತೆ, ಬುತ್ತಿ ಹೊತ್ಕೊಂಡ್ ಬಾ ಜಲ್ದು. ಆಯ್ತು ಕಣತೆ, ಆಳೆ ಮುದ್ದೆ ಎಲ್ಲ ಕಟ್ಟಿ ಎಲ್ಲ ಬುತ್ತಿ ಕೂಡ ತುಂಬ್ಕೊಂಡಿದೀನಿ. ಬತ್ತೀನಿ ಇನ್ನೊಂದ್ 10 ನಿಮಿಷ. ಸರಿ ಆತ್ ಕಣಮ್ಮ, ಜಲ್ದ್ ಬಾ. ರಂಗಮ್ಮ ನಿನ್ ಸೊಸೆ ಎಲ್ಲದಾಳಂತೆ? ತತ್ತದಾಳನೆ ಬುತ್ತಿನ? ಏನಪ್ಪ ಇದು, ಇವಾಗ ಇವಜ್ಜಿ ಹೇಳಣ ಬ್ಯಾಡ್ವೋ? ನಾನೊಂದ್ ಹೇಳಣ, ಅವಳೊಂದ್ ತಿಳ್ಕಮನ. ಆಮೇಲೆ ಚೆನ್ನಾಗಿರೋ ಅತ್ತೆ ಸೊಸೆಗೂನು ಜಗಳ ತಂದಿಕ್ತಾಳೆ ಇವಳು. ಏನ್ ಮಾಡಣ ಇವಾಗ? ರಂಗಿ ನಿನ್ನೆ ಕಡೆ ನಾನು ಕೇಳಿದ್ದು, ಅಲ್ಲ ನಿನ್ ಸೊಸೆ ಬುತ್ತಿ ತತ್ತಾ ಇದ್ದಾಳ ಇಲ್ವಂತ? ಯಾಕ ಈಗ್ಲಾಗ್ಲನ ಸೊಸೆ ಬುತ್ತಿ ಒತ್ಕೊಂಡ್ ಬತ್ತಾಳೆ, ಕುಕ್ಕಂಡ್ ಬಿಡ್ಸು ಹಂಗೆ. ಬತ್ತಿದಂಗೆ ಉಂಬಿರಂತೆ ಎಲ್ಲಾರು. ಏನು ನಿನ್ನೆ ಬಂದು ತಕೊಂಡೋಗು ಅಂದ್ಲೇನು? ಅಲ್ಲ ಏನ್ ಮಾಡ್ತಾಳ ಅವಳು ಮಂತಾಗೆ? ಬುತ್ತಿ ತಂದು ಇಕ್ಕಕ್ಕೂ ಆಗಲ್ವಂತ ಅವಳಿಗೆ? ನೀನು ಅಂತಾಳೆ ತಕ. ಅಲ್ಲ ಸೊಸೆನ ತಲೆ ಮೇಲೆ ಕೊತ್ಕೊಂಡ್ ಮೆರೆಸ್ತೀಯ. ಏನಂಗೆ ಸೀಮೆಗಿಲ್ಲದ ಸೊಸೆ ಅಂತಾನ ನೋಡು. ಇವಾಗ ನಿನ್ನೆ ಬಂದು ಬುತ್ತಿ ಒತ್ಕೊಂಡ್ ಹೋಗಂತ ಹೇಳ್ತಾಳ ಅವಳು. ನೀನು ಇಷ್ಟ ಸದ್ರ ಬಿಡ್ಬೇಡ ನೀನ್ ಸೊಸೆನ, ಒಂದಿಟ ಬಿಗಿಚ್ಚ.
ಅಲ್ಲ ಈಟತ್ತು ನನಗ್ ತಿರುಗಿತ್ತು ಶನಿ, ಈ ಪಟ್ಟು ರಂಗಕಾಯಿ ಕಡೆಗೆ ತಿರುಗಿರಂಗ್ ಕಾಣುತ್ತೆ ಶನಿ. ಇನ್ಮೇಲೆ ಶುರು ರಂಗಕಾಯಿನ ಸಾಸಿಗೂನು ಈ ವಜ್ಜಿ ಜಗಳ ಹಚ್ತಾಳ ನೋಡಿ ಇವಾಗ. ಅಜಯ್ ತಿಮ್ಮಜ್ಜಿ, ನಾನು ಹೇಳಿದ ಹಂಗಲ್ಲ, ಒತ್ಕೊಂಡ್ ಬರ್ತಾ ಇದ್ದಾಳೆ. ನನ್ ಸೊಸೆನು ನಾನು ಚೆನ್ನಾಗೇ ಇದೀವಿ, ನಾನು ಹೇಳ್ದಂಗೆ ಕೇಳ್ತಾಳೆ ನನ್ ಸೊಸೆ. ಸುಮ್ನಿರು, ಇಲ್ಲದ್ದೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಅತ್ತೆ ಕಣೆ ನಾನು ಹೇಳಿದ್ದು, ಹೆಣ್ ನೋಡ್ಬೇಕಾರೆ ಒಂದಿಟ ಸರಿಯಾಗಿ ಒಂದಿಟ ಅತ್ತೆ ಮಾತು ಕೇಳ ಅಂತ ತಕೊಂಬ ಸೊಸೆನ ಅಂತ ಹೇಳಿದ್ದು. ಇವಾಗ ನೋಡು ನಿನ್ ಮಾತ ಎಲ್ಲಿ ಕೇಳ್ತಾಳೆ ನಿನ್ ಸೊಸೆ? ನಾನ್ ಬಡ್ಕಂಡೆ, ಬೇಡ ಕಣೆ ಅವಳು ಗಯ್ಯಾಳಿದ್ದಂಗೆ ಇದ್ದಾಳೆ, ಅವಳ ಮಕ ನೋಡಿರಿ ಅಂತಾನ. ನೀನು ಕುಣ್ಕಂಡ್ ತಕೊಂಬಂದೆ, ಚೆನ್ನಾಗಿದ್ದಾಳೆ ಬೆಳ್ಳಗೆ ಅಂತಾನ. ಇವಾಗ ನೋಡು ನೀನು ಅಂತಾಳೆ ತಕ. ಅಲ್ಲ ಸೊಸೆನ ಮನೆಗ್ ಬಿಟ್ಟು ಬಂದಿದ್ಯಲ್ಲ, ಕಡ್ಲಕಾಯಿ ಬಿಡ್ಸಕ್ಕೆ ಕರ್ಕೊಂಬರ್ಬೇಕು ತಾನೆ ಎದ್ದಾಗ್ಲೆ ಜೊತೆಗೆ. ಓಹೋ ಏನಂಗೆ ಸೊಸೆ ಹಂಗೆ ಬಂದ್ರಂಗೆ ಬಿಸ್ಲಿಗೆ ಹಂಗೆ ಕರ್ಗೋಗ್ತಾಳಂಗೆ ಮನೆಗ್ ಬಿಟ್ಟು ಬಂದಿದ್ವಿ ಇನ್ನ ಸೊಸೆನ. ಗುಂಡಕಾಯ ಬಾರಕ, ನಾವ್ ಹೋಗಿ ಹಂಗೆ ಕೈ ತೊಳ್ಕೊಂಡು ಒಂದ್ ಬಿನ್ಗೆ ನೀರ್ ತಾಂಬರನ ಕುಡಿಯಕ್ಕೆ. ಸರಿ ನಡಿಯೆ, ಹೊಟ್ಟಸ್ತೈತೆ ನಿನ್ ಸೊಸೆ ಬರೋಟತಿಗೆ ಕೈ ಪೈ ತೊಳ್ಕೊಂಡ್ ಬರೋ ನಡಿ, ನೀರ್ ತಕೊಂಡ್ ಹಂಗೆ ಕುಡಿಯಕ್ಕೆ. ಈಗಿನ ಸೊಸೆರು ಬಾರಿ ದಿಮಾಕು. ಅಲ್ಲ ಕೂಲರ್ಗೆ ಒಂದಿಟ್ ಬುತ್ತಿ ಒತ್ಕೊಂಬ ಅಂತಂದ್ರೆ ನೋಡ್ದ ಹೆಂಗ ದೌಲತ್ತು ರಂಗಮ್ಮನ್ ಸೊಸೆದು, ನೀನೇ ಬಂದು ತಗೊಂಡೋಗು ಅಂತಾಳೆ. ಈ ರಂಗಮ್ಮ ಬೀಗಿದ್ದಿದ್ರೆ ಅವಳ್ಯಾಕ ಹಿಂಗ್ ಮಾತಾಡಾಳು? ರತ್ನಮ್ಮ ತಂದೇನೆ ಬುತ್ತಿನ, ಮೇಲೆ ಒತ್ಕೊಂಡಿದ್ಯಲ್ಲ ಇಳಿಸೆ ಕೆಳಕ್ಕೆ. ನಿಮ್ಮ ಅತ್ತೆ ಅಲ್ಲಿ ನೀರ್ ತಾಂಬತ್ತೀನಿ ಕುಡಿಯಕ್ಕೆ ಒಂದ್ ಬಿಂದಿನ ಅಂತನ, ನಿಮ್ಮ ಅತ್ತೆನು ಗುಂಡಕೈನು ಹೋಗಿದ್ದಾರೆ, ಇಳಿಸು ಬರ್ತಾರೆ ಇವಾಗ. ಅಜ್ಜಿ ಅಜ್ಜಿ ಇದನ್ ಸ್ವಲ್ಪ ಕೆಳಕ್ಕೆ ಇಳಿಸಜ್ಜಿ. ಈಗ ಅಮ್ಮಯ್ಯ ಒತ್ಕೊಂಬಂದಿದ್ಯಾ ಬುತ್ತಿನ? ಇಳಿಸು ಕೆಳಕ್ಕೆ, ಯಾಕೆ ಹಂಗೆ ಒತ್ಕೊಂಡೇ ನಿಂತಿದ್ಯಾ? ಕೈಯಲ್ಲಿ ಏಟ ತಿಂತಕ ಒತ್ಕೊಂಡು ನಿಂತಿರ್ತೀಯ, ಇಳಿಸ್ ಕೆಳಕ್ಕೆ. ನೀನೇನೆ ರಂಗಮ್ಮನ್ ಸೊಸೆ? ಅಲ್ಲ ನಿಮ್ಮ ಅತ್ತೆ ಒಂದಿಟ್ ಕೂಲಿಯರ್ಗೆ ಬುತ್ತಿ ತಂದ್ಕೊಡು ಅಂದ್ರೆ ನನ್ ಕೈಲಿ ಆಗಲ್ಲ ಅಂತಂದಂತೆ. ಅಲ್ಲ ಬುತ್ತಿ ತಂದ್ಕೊಟ್ರೆ ನೀನೇನು ಸೌದೋಗ್ಬಿಡ್ತೀಯ? ನಿಮ್ಮ ಅತ್ತೆನೆ ಬಂದು ತಗೊಂಡೋಗು ಅಂತಂದಂತೆ. ಅಜ್ಜಿ ನಾನಂಗಂತ ಹೇಳೇ ಇಲ್ಲ, ನಾನ್ ಯಾವಾಗ ಹೇಳ್ದೆ ಬುತ್ತಿ ತಂದ್ಕೊಡಲ್ಲ ಅಂತಾನ? ತಗೊಂಬತ್ತೀನಿ ಅಂತಾನೆ ನಾನು ಹೇಳಿದ್ದು ಅವಾಗ್ಲೇ ನಮ್ಮ ಅತ್ತೆ ಫೋನ್ ಮಾಡಿದಾಗ. ಲೇ ಅಮ್ಮನಿ ರತ್ನಮ್ಮ, ಅವಜ್ಜಿಗೊಂದಿತ್ತು. ಏನಿಗಮ್ಮ ಏನು ಹೇಳಕ್ ಹೋಗ್ಬೇಡ, ಬಾಯಿ ಮುಚ್ಕೊಂಡು ಇರು. ನೋಡೋಣ ಅದೆಲ್ಲಿ ಅದೇನ್ ಕಿತಾಪತಿ ಮಾಡ್ತಾಳೆ ನೋಡೋಣ ಅದೆಲ್ಲಿ. ಅಲ್ಲ ನಿಮ್ಮ ಅತ್ತೆ ಮೆತ್ತನಾಳು, ಏನು ಹಂಗೆ ಗಾಳಿ ಗಂಟ್ಲಲ್ಲ ಏನಲ್ಲ, ಸುಮ್ಮನ ಅವಳು ಹೇಳ್ದಂಗೆ ಕೇಳ್ಕೊಂಡು ಮನೆಗಿರೋದು ಕೆಲಸ ಮಾಡ್ಕೊಂಡಿರು. ಅದು ಇದು ಮಾತಾಡಕ್ ಹೋಗ್ಬೇಡ, ಸುಮ್ಮನ ನಿಮ್ಮ ಅತ್ತೆ ತಾಗೆ ಸೆನಕಿರು. ರತ್ನಮ್ಮ ತಕೊಂಬಂದೇನೆ ಬುತ್ತಿನ? ತಕೊಂಬಂದೆ. ಅಲ್ಲ ಕಣತೆ, ನೀನು ಫೋನ್ ಮಾಡಿದಾಗ ತಾಂಬತ್ತೀನಿ ನಾನೇನೆ, ಏನು ಬರ್ಬೇಡ ಅಂತ ಹೇಳ್ದೆ ತಾನೆ? ಹಂಗಿದ್ರು ನೀವು ಅಜ್ಜಿತಾಗ ಯಾಕೆ ನಮ್ ಸೊಸೆ ತರಲ್ವಂತೆ, ಅವಳು ನನ್ ಮಾತು ಕೇಳಲ್ಲ ಹಂಗೆ ಹಿಂಗಂತ ಹೇಳಿದ್ಯಾ? ನಾನು ಯಾವಾಗ ನಿನ್ ಮಾತು ಕೇಳ್ದಂಗಾಗಿದ್ದೀನಿ? ಸುಮ್ಮನೆ ಇಲ್ಲದೆಲ್ಲ ಹೇಳ್ಕೊಂಡ್ ಬರ್ಬೇಡ ಕಣತೆ. ಏನೋ ಸೆನಕಿರನ್ನ ನೀನು ಹಿಂಗೆಲ್ಲ ಹೇಳ್ಕೊಂಬತ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಅಲ್ಲ ನನ್ನ ಎದ್ರಿ ಮಾತ್ರ ಗನ್ವಾಂಗ್ ಮಾತಾಡ್ತಿರ್ತೀಯ, ಹಿಂಗೆ ಇರ್ತೀಯೇನೋ ಅನ್ಬೇಕು. ಊರರ್ತಾಗೆಲ್ಲ ನಾ ಇಂಥವೇ ಹೇಳ್ಕೊಂಬ ನೀನು, ನನ್ ಸೊಸೆ ಹಂಗೆ ಹಿಂಗೆ ಅಂತಾನ. ನಾನೇನೋ ಒಳ್ಳೆಯವಳು ನಮ್ಮ ಅತ್ತೆ ಅಂತ ನಾನು ಹೇಳ್ಕೊಂಬಂದಿದ್ದೀನಿ ನನ್ನ ತವ್ರ ಮನೆಗೆಲ್ಲನ. ಇವತ್ತು ಗೊತ್ತಾತು ನಿನ್ ಬಂಡವಾಳ ಏನು ಅಂತಾನ. ಲೇ ರತ್ನಮ್ಮ, ನಾನೇನೇ ಹೇಳ್ದೆ, ನಾನೇನೇ ಮಾತಾಡ್ದೆ ನಿನ್ ಬಗ್ಗೆನೆ? ನಾನು ಏನು ಹೇಳೇ ಇಲ್ಲ. ನಿನ್ಗೆ ಯಾರು ಹೇಳಿರು ನಾನು ಹಿಂಗೆಲ್ಲ ಮಾತಾಡ್ದೆ ಅಂತಾನ? ಇನ್ಯಾರು? ಇವಜ್ಜಿ ಐತಲ್ಲ, ಇವಜ್ಜಿನೇ ಹೇಳಿದ್ದು. ಅಯ್ಯೋ ಶಿವನೇ, ಅವಜ್ಜಿಗೆ ಕಿವೆ ಕೇಳಿಸಲ್ಲ, ನಾವೊಂದ್ ಮಾತಾಡಿರಿ ಅದೊಂದು ತಿಳ್ಕೊಂಬತ್ತೆ. ಅವಜ್ಜಿ ಮಾತ್ಕೆಲ್ಲ ನಾ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ಇವಾಗ ಎಲ್ಲಾರ್ಗುನು ಉಂಬ ಕಿಕ್ಕು. ಅವಜ್ಜಿ ಮಾತ್ ಕಟ್ಕೊಂಡು ನೀನ್ ಅಂತ ಜಗಳಾಡಕ್ ಬಂದಿದ್ಯಲ್ಲ, ಅವಜ್ಜಿ ಕಿವೆ ಕೇಳಿಸಲ್ಲ. ಕಿವೆ ಕೇಳಿಸಲ್ವೇನು ಅವಜ್ಜಿಗೆ? ಅಯ್ಯೋ ರಾಮ, ನನ್ಗೇನ್ ಗೊತ್ತು, ನನಗ್ ಗೊತ್ತಿರ್ಲಿಲ್ಲ ಇವಜ್ಜಿ ಕಿವೆ ಕೇಳಿಸಲ್ಲ ಅಂಬೋದು. ಬಿಡು ಹೋಗ್ಲಿ, ಬರ್ರಿ ಎಲ್ಲಾರು ಕೈ ತೊಳ್ಕೊಂಡು ಕುಕ್ಕ ಬರ್ರಿ, ಉಂಬ ಕಿಕ್ತೀನಿ. ರಸ್ಮಕಯ್ಯ ನಿಂಗಕಯ್ಯ ನೀವು ಕೈ ತೊಳ್ಕೊಂಬರೋಗ್ರಿ, ಅಲ್ಲಿ ನೀರ್ ಹರಿತಾ ಇದಾವೆ, ಅಲ್ಲೇ ತೊಳ್ಕೊಂಬರೋಗ್ರಿ. ನೀವು ಉಂಬಿರಿ ಅಂತ ಎಲ್ಲಾರು ಒಂದೇ ಸರಿನಾ? ಲೇ ಲಸ್ಮಕ್ಕ ನೋಡ್ದ ಕಿವತಿ ಮಜ್ಜಿನ ಅತ್ತಿಗೂ ಸಸಿಗೂ ಹೆಂಗ್ ಜಗಳ ತಂದಿ ಕೀಳು ಅಂತಾನ? ನನಗಂತೂ ನೋಡ್ತಿದ್ದ ಹಂಗೆ ನಗು ಬತ್ತಿತ್ತು ಕಣೆ. ಅಕ್ಕೆ ಮತ್ತೀಗ ನಾನು ಹೇಳಿದ್ದು ಆ ರತ್ನಮ್ಮಗೆ ಇವು ಅಜ್ಜಿಗೆ ಕಿವೆ ಕೇಳಿಸಲ್ಲ ಅಂಬದ ಹೇಳಕ್ ಹೋಗ್ಬೇಡ ಅಂತ ಹೇಳಿದ್ದು. ಸರಿ ನಡಿಯೇ, ಹೊಟ್ಟೆ ತಂಗೆ ಉಣ್ಬೇಕು. ಲಸ್ಮಕ್ಕ ನಿಂಗಮ್ಮ ಬರ್ರಿ, ನೀವು ಈತ ಕೂಕಳ್ರಿ. ಬಿಡಾಕ, ಇಲ್ಲೇ ಚೆನ್ನಾಗೈತೆ, ನಾವ್ ಇಲ್ಲೇ ಉಮ್ತೀವಿ. ಇಲ್ಲಿಗೆ ಕೊಡೆ ರತ್ನಮ್ಮ, ಇಲ್ಲೇ ಉಮ್ತೀವಿ ನಾವಿಬ್ರು. ಮಣಿ ರತ್ನಮ್ಮ ಮೊದ್ಲು ಒಂದ್ ಮುದ್ದೆ ಇಕ್ಕಿ ತಟ್ಟೆಗೆ ಅವಜ್ಜಿ ಕೊಡಮ್ಮ ಉಮ್ಲಿ. ಅವಜ್ಜಿ ವಯಸ್ಸಾಗೈತ್ ನೋಡು, ಯೋಟತಾನ ಒಟ್ಟಸ್ಕೊಂಡು ತಡ್ಕೊಂಡಿರಕ್ ಆಗಲ್ಲ ವಯಸ್ಸಾಗಿರೋರ್ಗೆ. ಮೊದ್ಲು ಕೊಡ ಅವಜ್ಜಿಗೆ ಉಮ್ಲಿ. ಸರಿ ಆಯ್ತು ಬಿಡು ಗುಂಡಕಯ್ಯ, ಅವಜ್ಜಿಗೆ ಮೊದ್ಲಿಗೆ ಕೊಡ್ತೀನಿ ಉಮ್ಲಿ. ಕೊಡಮ್ಮ ಕೊಡು. ಗುಂಡಮ್ಮಗೆ ಒಟ್ಟಸ್ತೈತಂತೆ. ಅಲ್ಲ ನಾನು ಈಟಂದ್ ವಯಸ್ಸಾಗಿರಳೇನೆ ಸುಮ್ಮನೆ ಕೂಕೊಂಡಿದೀನಿ. ಗುಂಡಮ್ಮ ಮೊದ್ಲು ನನಗೆ ಕೊಡು ಅಂತ ಕೇಳ್ತಾಳೆ. ಕೊಡಮ್ಮ ಗುಂಡಮ್ಮಗೆನೆ ಮೊದ್ಲು ಉಮ್ಲಿ. ಗುಂಡಕಯ್ಯ ಸುಮ್ ಕುಕ್ಕ ಗುಂಡಕಯ್ಯ, ಏನು ಹೇಳಕ್ ಹೋಗ್ಬೇಡ. ಉಣ್ಬೇಕಾರ ಒಂದಿಟ್ಟು ನಿಮ್ದೇಗ ಉಂಬನ ಮಾತಾಡಿರೆ ಅವಳನ್ ಮಾತಾಡ್ತಾಳೆ. ಸುಮ್ ಕುಕ್ಕ, ಏನು ಹೇಳಕ್ ಹೋಗ್ಬೇಡ. ಸಾರಂತೂ ಬೋಲ್ಸೆನ ಕೈ ಕಣೆ. ಯಾರ್ ಮಾಡಿರಿ? ರಂಗಮ್ಮ ನೀನ್ ಮಾಡ್ದ, ನಿನ್ ಸೊಸೆ ಮಾಡಿದ್ದ ಸಾರ? ರಂಗಮ್ಮ ಹೇಳಮ್ಮ, ನಿನ್ನೆ ಕೇಳ್ತಾ ಇದ್ದಾಳ ಅವಜ್ಜಿ ಯಾರ್ ಮಾಡಿದ್ ಸಾರ ಅಂತಾನ? ನಾನ್ ಯಾತು ಹೇಳಕ್ ಹೋಗಲ್ಲ, ಸುಮ್ಮನೆ ಉಣ್ಣಾಕ. ಅವಜ್ಜಿ ಪಡಿಗ ಅವಜ್ಜಿ ಮಾತಾಡ್ಕೊಂಬ್ಲೇಳು,
ಏನು ಮಾತಾಡಕ್ ಹೋಗ್ಬೇಡ್ರಿ ಯಾರೂನು ಸುಮ್ಮನ ಉಣ್ಬೇಕಾರೆ ಒಂದಿಷ್ಟ ನಿಮ್ದೇ ಗುಂಬಾನ ಸುಮ್ಮನ. ವಾ ಅಲ್ಲ ನಾನು ಸಾರ್ ಚೆನ್ನಾಗೈತೆ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಅವ್ರ ಹಂಗ ಮಾತಾಡಂಗೆ ಇಲ್ಲ. ಅವಳಿಗೇನು ಕಿವಿ ಕಿವಿಡಾದ್ವ ಏನ್ ಕತ್ತಿಯೋ. ನಾನು ಹೋಗಿ ಅವಳನ್ನ ಕೇಳ್ತೀನಲ್ಲ, ಸುಮ್ಮನೆ ಉಂಬಾದ ವಾಸಿ ಅವಳನ್ನ ಕೇಳಕ್ಕಿನ